ಎಲ್ಲಿಂದ ಹಿಡ್ಕೊಂಬಂದ್ರಪ್ಪ ಯಪ್ಪ ಈ ಹೆಣ್ಮಕ್ಳು ಕಂಟೆಸ್ಟೆಂಟ್ಗಳನ್ನ ದುರ್ಬೀಣ ಹಾಕಿ ಹುಡುಕಿದ್ರು ಇಂಥ ಕಂಟೆಸ್ಟೆಂಟ್ಗಳು ಸಿಗಂಗಿಲ್ಲ. ಒಂದೊಂದು ಮುತ್ತು, ಒಂದೊಂದು ಮಾಣಿಕ್ಯ, ಒಂದೊಂದು ರತ್ನ ತಪಸ್ಸು ಮಾಡಿ ಪಡಿಬೇಕು ಬಿಗ್ ಬಾಸ್ ಇಂಥ ಕಂಟೆಸ್ಟೆಂಟ್ಗಳನ್ನ. ತರಿಕೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಗಂಡು ಮಕ್ಳಿಗೆ ಇರ್ತಕ್ಕಂಥ ಒಂದಿಷ್ಟು ಸ್ವಾಭಿಮಾನ ಆದ್ರೂ ಈ ಹೆಣ್ಮಕ್ಳಿಗೆ ಐತಾ? ಒಂದು ಟಾಸ್ಕು ಚೆನ್ನಾಗಿ ಆಡ್ತಾ ಇಲ್ಲ, ಒಂದು ಕೆಲಸನೂ ಸರಿ ಮಾಡ್ತಾ ಇಲ್ಲ, ಒಂದು ಗೇಮ್ನು ನೆಟ್ಗೆ ಆಡ್ತಾ ಇಲ್ಲ. ಅಲ್ಲ ಏನು ಮಾಡಕೊಂಡಿದ್ದೀರಿ ನೀವೆಲ್ಲರೂ ಸೇರ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇದ್ದು? ಪಿಕ್ನಿಕ್ಗೆ ಹೋಗಿದ್ದೀರಾ ಅಲ್ಲಿ ಬಿಗ್ ಬಾಸ್ ಮನೆಗೆ ಎಲ್ಲ ಟ್ರಿಪ್ಗೆ ಎಂಜಾಯ್ ಮಾಡೋಕ್ಕೆ? ಇವ್ರು ಗಂಡ್ಮಕ್ರಂತೂ ಕೇಳಲೇಬೇಡ, ಅವ್ರ ಬಗ್ಗೆ ಅಂತೂ ಮಾತಾಡಲೇಬಾರ್ದು ಬಿಡಿ. ತುಂಬಾ ಒಳ್ಳೆಯವರು ಅವರು. ಒಡ್ಕೊಂಡ್ ಸಾಯ್ತಾವ. ಜಗಳ ಆಡೋದು ನೋಡಿ ಮುಖ ಮುಚ್ಕೊಂಡು ಕುಂತ್ಕೊಂತಾವ. ಅಟ್ಲೀಸ್ಟ್ ಅವ್ನ ಜಗಳದ ಬಗ್ಗೆ ಒಂದಿಷ್ಟು ವಿಚಾರ ವಿನಿಮಯ ಮಾಡಿ ಅವ್ರಿಗೊಂದಿಷ್ಟು ಬೈದು ಇವ್ರಿಗೊಂದಿಷ್ಟು ಬೈದು ಸಮಾಧಾನ ಮಾಡಿಸಿ ಕೂಲಂಕಷವಾಗಿ ಯೋಚನೆ ಮಾಡಿ ಸ್ವಲ್ಪ ಅಲ್ಲಿಂದಲ್ಲಿ ಸಾರ್ಟ್ ಔಟ್ ಮಾಡ್ಕೋ ಒಂದು ಪರಿಸ್ಥಿತಿ ಸಹಿತ ಇವ್ರಿಗೆ ಬರಲ್ವಾ? ಅಷ್ಟು ಮೆಚುರಿಟಿನೂ ಇಲ್ವ ಇವರಿಗೆ ಗಂಡ್ಮಕ್ಕಳಿಗೆ? ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ರಘು ಅವರು ಮನೆ ಮಂದಿಯವ್ರನ್ನ ಎಲ್ಲರನ್ನು ಸೇರಿಸ್ಕೊಂಡು ಎಕ್ಸಸೈಸ್ನ ಹೇಳಿಕೊಡ್ತಾ ಇದ್ದಾರೆ. PT ಟೀಚರ್ ಆಗಿ ದಿನಾಲೂ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರತಿದಿನಾನು ಅಂತೇಳಿ ತಿಳಿಸ್ತಾ ಇರ್ತಾರೆ. ಸೊ ಇದಾದ ನಂತರ ಅಶ್ವಿನಿ ಗೌಡ ಅವರು ಮತ್ತು ರಾಶಿಕಾ ಅವರು ಇಬ್ರು ಕುಂತ್ಕೊಂಡು ಮಾತಾಡ್ತಿರ್ತಾರೆ. ರಕ್ಷಿತ್ ಅವ್ರು ಏನು ಹೇಳ್ತಾರೆ, ಅಡುಗೆ ಮಾಡಬೇಕು ರಾಶಿಕಾ ಅವರೇ ಬನ್ನಿ ಅಂತ ಹೇಳ್ತಾರೆ. ಸೊ ಈ ಒಂದು ವಿಚಾರ ವ್ಯಂಗ್ಯವಾಗಿ ರಕ್ಷಿತಾ ಅವರೇ ಅಂತ ಕರೀತಾರೆ. ರಕ್ಷಿತಾ ಅಂದರೆ ಸಾಕು ಅಂತಂತ ವ್ಯಂಗ್ಯವಾಗಿ ಹೇಳ್ತಾರೆ ರಾಶಿಕಾ ಅವರು. ಅಲ್ಲ, ಆ ಚಿಕ್ಕ ಹುಡುಗಿ ಅಷ್ಟು ಮರ್ಯಾದೆ ಕೊಟ್ಟು ನಿನ್ನ ರಾಶಿಕಾ ಅವರೇ ಅಂತ ಕರಿತಾ ಇದ್ದಾರೆ ಅಂತಂದ್ರೆ, ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಅದು ನಿಮ್ಮ ಕೈಲಂತೂ ಆಗಲ್ಲ. ಗಂಡು ಮಕ್ಕಳಿಗೆಲ್ಲೋ ಹೋಗೋ ಬಾರೋ ಅನ್ಕೊಂಡು ಪಾಪ ಹುಡುಗಿ ಎಲ್ಲರಿಗೂ ಸರ್ ಮೇಡಮ್ ಅಂತ ಇದೆ, ಅವ್ರಿಗೆ ಹೋಗಿ ಇವು ಗೂಬೆ ಕೂರಿಸ್ತವೆ. ಹುಯ್ ಅಂತ ಹೋಗಿ ಆ ಹುಡುಗಿ ಮೇಲೆ ಬೀಳೋದು. ನಿಮ್ಮ ಕಡೆಯಿಂದ ರೆಸ್ಪೆಕ್ಟ್ ಕೊಡೋಕೆ ಆಗ್ತಾ ಇಲ್ಲ ಅಂತಂದ್ರೆ ರೆಸ್ಪೆಕ್ಟ್ ಕೊಡೋರ ಕಡೆಯಿಂದನಾದರೂ ತಗೊಳ್ಳಿ. ಹೀಗಿರ್ಬೇಕನ್ನಪ್ಪ ಅಂದರೆ ಪಿಸು ಧ್ವನಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ರಾಶಿಕಾ ಅವರು ಹೇಳ್ತಾರೆ, ನಾನು ಅಡುಗೆ ಮಾಡೋಂಗಿಲ್ಲ ಅಂತೇಳಿ ಹೇಳ್ತೀನಿ ಅಂತೇಳಿ ತಿಳಿಸ್ತಾರೆ ಪಿಸು ಧ್ವನಿಯಲ್ಲಿ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ರಕ್ಷಿತ್ ಅವರು ಬಂದು ಕಳಿಸಿ ಅಡುಗೆ ಮಾಡಬೇಕು ಬನ್ನಿ, ಪಾತ್ರೆ ಸಹಿತ ಇದ್ದಾವೆ, ಪಾತ್ರೆನ ತೊಳಿತೀನಿ, ನೀವು ಅಡುಗೆ ಮಾಡಿ ಬನ್ನಿ ಅಂತೇಳಿ ರಕ್ಷಿತ್ ಅವರು ತಿಳಿಸ್ತಾರೆ. ನನ್ನ ಕೈ ಹಂಗಾಗೈತಿ, ನನ್ನ ಕೈ ಹಿಂಗಾಗೈತಿ, ಅಲ್ಲಾಗೈತಿ ಇಲ್ಲಾಗೈತಿ, ಗಾಯ ಆಗ್ಯಾವ ಇದಾಗ್ಯಾವ, ಅಯ್ಯೋ ಅಪ್ಪ ಡ್ರಾಮಾ, ಅಡುಗೆ ಮಾಡೋಕೆ ಆಗಂಗಿಲ್ಲ ಅಂದ್ಬಿಟ್ರು ರಾಶಿಕಾ ಅವರು. ಸರ್ಗೆ ಹೋಗಿ ಹೇಳ್ತೀನಿ ನಾನು, ಸರ್ ಏನು ಡಿಸಿಷನ್ ತಗೊಳ್ತಾರೆ ಅದನ್ನ ನಾನು ಪಾಲನೆ ಮಾಡ್ತೀನಿ, ನಾನಂತೂ ಅಡುಗೆ ಮಾಡೋಂಗಿಲ್ಲ ಅಂತೇಳಿ ರಕ್ಷಿತಾ ಅವರು ಸರ್ ಹತ್ರ ಅಂದರೆ ರಘು ಅವ್ರ ಹತ್ರ ಹೋಗಿ, ರಘು ಸರ್ ರಾಶಿಕಾ ಅವರು ಅಡುಗೆ ಮಾಡೋಂಗಿಲ್ಲ ಅಂತೆ, ಮತ್ತು ನಿಮ್ಮ ಮುಂದಿನ ಡಿಸಿಷನ್ ಏನು ಅಂತೇಳಿ ಕೇಳ್ತಾರೆ ರಕ್ಷಿತಾ ಅವರು. ಸೊ ಇದನ್ನ ಕೇಳಿಸ್ಕೊಂಡು ರಾಶಿಕಾ ಅವರು ಅಲ್ಲಿಂದ ಏಕ್ದಮ್ ಬಂದು, ನಾನು ಹಂಗೆ ಹೇಳಿಲ್ಲ, ನೀನು ಹಿಂಗೆ ಯಾಕೆ ಹೇಳ್ದಿ, ನಾನು ಹಂಗೆ ಹೇಳಿಲ್ಲ, ಈ ಅಡುಗೆ ಮಾಡೋಂಗಿಲ್ಲ ಅಂತ ಹೇಳಿದ್ದೆ ನಾನು ನಿನಗೆ ಅಂತೇಳಿ ಸುಳ್ಳು ಆಪಾದನೆ ಈ ಒಂದು ಹುಡುಗಿ ಮೇಲೆ ಹೇಳ್ತಾರೆ. ನೀವು ಮಾಡಿ ಇಲ್ಲಾಂತಂದ್ರೆ ಬೇರೆ ಯಾರನ್ನಾರು ಅಡ್ಜಸ್ಟ್ ಮಾಡ್ಕೊಂಡು ಕೊಡಿ ಅಂತೇಳಿ ರಘು ಅವ್ರು ತಿಳಿಸ್ತಾರೆ. ಬಟ್ ಅದು ಆಗಂಗಿಲ್ಲ. ಈ ಒಂದು ವಿಚಾರವಾಗಿ ಸಹಿತ ಅಶ್ವಿನಿ ಗೌಡ ಅವರು ಇವರು ರಕ್ಷಿತ್ ಅವ್ರ ಮೇಲೆ ಎಗರಾಡಿ ಕೂಗಾಡ್ತಾರೆ. ನಿಮ್ಮ ಮನಸ್ಸಲ್ಲಾದರೂ ಏನಿದೆ ಹೇಳ್ಬಿಡಿ ಮೇಡಮ್ ಅವರದು, ಓಲತ್ತಾಗ ಸುಮ್ಮನೆ ಅನವಶ್ಯಕವಾಗಿರ್ತಕ್ಕಂಥ ಜಗಳದಲ್ಲಿ ಭಾಗಿಯಾಗೋದು ತುಂಬಾನೇ ಒಂದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರುತ್ತೆ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ ಆಗುತ್ತೆ. ರಕ್ಷಿತ್ ಅವರು ಬಂದಾಗ್ಲಿಂದ ಹಿಡಿದು ಯಾರು ಹೇಳಿದ್ರೇನು ಕೇಳಿದ್ರೇನು ಬಿಟ್ರೇನು ಇದ್ರೇನು ಇಲ್ಲದ್ರೇನು ತನ್ನ ಕೆಲಸ ಏನಾಯ್ತು ತಾನಾಯ್ತು ತನ್ನ ಕೆಲಸನ ಮಾಡಿಕೊಂಡು ಆ್ಯಕ್ಟಿವ್ ಆಗಿದ್ದಾರೆ ಅಂತೇಳಿ ರಘು ಅವರು ತಿಳಿಸ್ತಿರ್ತಾರೆ. ಹಾಗೆಯೇ ಇವರು ಸಹಿತ ಗಿಲ್ಲಿಯವರು ಸಹಿತ ತುಂಬಾ ಹುಡುಗಿನ ಮನೆಯಲ್ಲಿರ್ತಕ್ಕಂಥ ಒಂದು ಆಳಿನ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಒಂದು ಅಡುಗೆ ಮನೆಯಲ್ಲಿ ಅಂತೇಳಿ ಗಿಲ್ಲಿಯವರು ತಿಳಿಸ್ತಾರೆ. ಹಾಗೆಯೇ ಚಂದ್ರಪ್ರಭಾ ಅವರು ಆಮೇಲೆ ಇವರು ಅಭಿಷೇಕ್ ಅವರು ಸಹಿತ ಆ ಒಂದು ಹುಡುಗಿ ಬಗ್ಗೆ ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಆ ಹುಡುಗಿ ಒಬ್ಬರೇ ಮಾಡಬೇಕಾ, ನೀವು ಮಾಡಿ ಅಂತ ಯಾರು ತಮ್ಮ ಧ್ವನಿಯನ್ನು ಎತ್ತಾನೇ ಇಲ್ಲ. ಸುಮ್ಮನೆ ಒಳಗೆ ಅಲ್ಲೇ ತಾವು ಮಾತಾಡ್ಕೊಂಡು ಕಾಸಿ ಗುಯ್ ಅಂದು ಕೈ ಬಿಟ್ಬಿಡ್ತಾರೆ. ಇದ್ರ ಮಧ್ಯೆ ಈ ನನ್ನ ಮಗ ಸೂರಜಿಂದ ಒಂದು ಗೋಳು ಇದರಲ್ಲಿ ರಕ್ಷಿತಿಗೆ ಬೆದರಿಕೆ ಬೇರೆ ಆಗ್ತಾರೆ. ಸೈಡಿಗೆ ಕರೆದು ಹೇಳ್ಬೇಕಿತ್ತ ತಾನೇ, ಅಲ್ಲೇ ಕೂಗಿ ಹಾಕಿ ಹೇಳಕ್ ಹೋಗಿದ್ದಿ ಹಂಗೆ ಹಿಂಗೆ ಅಂತೇಳಿ. ಅಲ್ಲ ಈತ ಏನು ತಿಳ್ಕೊಂಡಿದ್ದಾನೆ ಅಂತ ಎಲ್ಲರೂ ಈತನ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂತ ಭ್ರಮೆಯಲ್ಲಿ ಬರ್ತಾ ಇದ್ದಾನೋ ಏನು ಬಡಜೀವಿ. ಸೊ ಇದಾದ ನಂತರ ಅಶ್ವಿನಿ, ರಾಶಿಕಾ ಆಮೇಲೆ ರಿಷಿಕಾ ಅವ್ರು ಮೂವರು ಸೇರಿಕೊಂಡು ಒಂದು ಪಿಸು ಧ್ವನಿಯಲ್ಲಿ ಸೈನ್ ಲ್ಯಾಂಗ್ವೇಜಲ್ಲಿ ಏನೋ ಮಾತಾಡ್ತಿರ್ತಾರೆ. ಅದು ಏನೇನು ಮಾತಾಡಿದ್ರೋ ದೇವರಿಗೆ ಗೊತ್ತು. ಸೊ ಇದಾದ ನಂತರ ಗಿಲ್ಲಿ ಅವರು ಕ್ಲಾಸ್ ತಗೊಳ್ತಾರೆ ರಾಶಿಕಾ ಅವರಿಗೆ. ಏನು ರಾಶಿಕಾ ಏನು ಬಂದ್ಬಿಟ್ಟಿದ್ಯಾ ಅಡುಗೆ ಮಾಡೋಕ್ಕೆ, ಕೈ ನೋವಿದ್ರು ಸಹಿತ ಅಡುಗೆ ಮಾಡಿ ತುಂಬಾ ಶ್ರಮ ಪಡ್ತಾ ಇದ್ದೀಯ, ಐ ಅಪ್ರಿಷಿಯೇಟ್ ಯು ಮೈ ಬಾಯ್ ಅಂತೇಳಿ ಒಂದಿಷ್ಟು ಕೀಟ್ಲೆ ಮಾಡಿ ಅವ್ರನ್ನ ಸುಮ್ಮನೆ ಗೋಳಿಸ್ತಾರೆ ಅಂತ ಹೇಳ್ಬೋದು. ಉರಿಸಿದ್ರು ಈ ಒಂದು ವಿಚಾರವಾಗಿ ಸಿಕ್ಕಾಪಟ್ಟೆ ಉರಿಸಿದ್ರು. ಅವ್ರ ಮುಖ ಅಂತೂ ನೋಡೋಕ್ಕಾಗಲಿಲ್ಲ ಆ ಒಂದು ಕ್ಷಣದಲ್ಲಿ. ರಂಗದಿ ಬಸಂತಿ ಒಂದು ಗೇಮಲ್ಲಿ ಸೋತಿರ್ತಕ್ಕಂಥ ತಂಡದವ್ರ ಕಡೆಯಿಂದ ಡಿವರ್ ಮಾಡಬೇಕು, ಇಬ್ಬರು ಸದಸ್ಯರುಗಳನ್ನು ಡಿವರ್ ಮಾಡಬೇಕು. ಯಾಕಂದಪ್ಪ ಅಂತಂದರೆ ಈ ಒಂದು ತಂಡ ಸೋಲೋಕ್ಕೆ ಕಾರಣ ಯಾರು, ಅವರನ್ನು ಡಿವರ್ ಮಾಡಬೇಕು ಅಂತೇಳಿ ತಿಳಿಸ್ತಾರೆ. ಅದು ಅಲ್ಲದೆ ಇವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗುಳಿತಾರೆ, ಆಡುವಂತಿಲ್ಲ ಅಂತ ಸಹಿತ ತಿಳಿಸ್ತಾರೆ. ಸೊ ಈ ಒಂದು ಡಿಸಿಷನ್ಗೆ ಬದ್ಧವಾಗಿರ್ತಕ್ಕಂಥವ್ರು ಚಂದ್ರಪ್ರಭಾ ಅವರು ಮತ್ತು ಧ್ರುವಂತ್ ಅವರು ಒಪ್ಕೊಳ್ತಾರೆ. ಇಬ್ಬರು ಸೇರಿ ಒಪ್ಕೊಂಡಿದ್ದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು.
ಚೆಲುವಿನ ಚಿತ್ತಾರ ಒಂದು ಸೂಪ್ ಒಂದು ಮಿಮಿಕ್ರಿ ಆಗಿರ್ತಕ್ಕಂಥ ಒಂದು ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಡ್ರಾಮಾದಲ್ಲಿ ತುಂಬಾನೇ ಅದ್ಭುತವಾಗಿ ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡಿ ಒಂದು ಕಾನ್ಸೆಪ್ಟ್ ನ ಆಡ್ ಮಾಡಿದ್ರು ಅಂತ ಹೇಳ್ಬೋದು. ಸೂಪರ್ ಆಗಿ ಮಾಡಿದ್ರು ಅಂತ ಹೇಳ್ಬೋದು. ಸೊ ಇದಾದ ನಂತರ ಧ್ರುವಂತ್ ಅವರು ರಕ್ಷಿತಾ ಅವರ ಕುರಿತು ಮಾತಾಡ್ತಿರ್ತಾರೆ. ಈ ಹುಡುಗಿ ಸಾಮಾನ್ಯ ಅಲ್ಲ, ಸುಮ್ನೆ ನಾಟಕ ಮಾಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಹೇಳಿ. ಈ ಅಪ್ಪನ ಅರ್ಥ ಮಾಡ್ಕೊಳ್ಳೋದು ತೊಂದರೆ ಆಗ್ಬಿಟ್ಟಿದೆ. ಈ ಅಪ್ಪನ ಮನಸ್ಥಿತಿ ಹೇಗಿದೆ, ಒಂದ್ಸತಿ ಪಾಸಿಟಿವ್ ಕಡೆ ಇದ್ನಪ್ಪ ಅಂದ್ರೆ ಇನ್ನೊಂದ್ ಸತಿ ನೆಗೆಟಿವ್ ಕಡೆ ಇದ್ಬಿಡ್ತೈತಿ. ಇವ್ರ ಮನಸ್ಸು ಇವ್ರನ್ನ ಜಡ್ಜ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ. ಏನು ಇವ್ರ ಕತೆ, ಒಂದು ಕಡೆ ಸ್ಟಿಕ್ ಆನ್ ಆಗ್ಬೇಕು. ಒಳ್ಳೆಯವರು, ಕೆಟ್ಟವರು. ಇವ್ರು ನೋಡಿ ಸ್ಟ್ಯಾಂಡ್ ಆಗಿದ್ದಾರೆ ನೋಡಿ, ಅಶ್ವಿನಿ ಗೌಡ ಅವ್ರು ಕೆಟ್ಟವ್ರು ಅಂತೇಳಿ. ಅವ್ರ ಬಗ್ಗೆ ಬೇರೆ ಒಂದು ಅಭಿಪ್ರಾಯ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಒಳ್ಳೆಯವರಪ್ಪ, ಸಪೋಸ್ ಅವ್ರೇನಾದ್ರು ಒಳ್ಳೇದು ಮಾಡಿದ ಸಮ್ಮತಿಗೆ ಸುಮ್ಮನೆ ಮಾಡ್ತಾರೆ ಬಿಡು, ಡ್ರಾಮಾ ಮಾಡ್ತಾರೆ, ಕೆಟ್ಟವ್ರು ಇವರು ಅಂತೇಳಿ ಒಂದು ಮನೋಭಾವನೆ ಬಿಂಬಿತ ಆಗಿಬಿಟ್ಟಿರ್ತೈತಿ. ಬಟ್ ಇವರೊಂದು ವಿಚಾರ ಕುರಿತು ನೋಡೋದಾದ್ರೆ ಅಡ್ಡು ಗೋಡೆ ಮೇಲೆ ದೀಪ ಇಟ್ಟಂಗೆ ಇವ್ರದ್ದು. ಒಳ್ಳೆಯವ್ರು ಬಂದ್ರೆ ಒಳ್ಳೆಯವ್ರ ಕಡೆ ಹೋಗ್ಬಿಡ್ತಾರ, ಕೆಟ್ಟವ್ರು ಬಂದ್ರೆ ಕೆಟ್ಟವ್ರ ಕಡೆ ಹೋಗ್ಬಿಡ್ತಾರ. ಹಂಗೆ ಒಂದು ದಾರಿ ಇಲ್ಲ ಇವ್ರದ್ದು. ಒಂದೇ ಊರಿಗೆ ಹೋಗ್ಬೇಕು ಅಂತೇಳಿ ಒಂದು ದಾರಿ ಸೆಲೆಕ್ಷನ್ ಮಾಡಂಗಿಲ್ಲ ಇವರು. ಅದು ಹೆಂಗೆ ಸರ್ವೈವ್ ಆಗ್ತಾರೋ ಗೊತ್ತಿಲ್ಲ. ನಂತರ ಒಂದು ದೊಡ್ಡ ಬಿಗ್ ಫೈಟ್ ಆಗುತ್ತೆ ರಕ್ಷಿಕಾ ಮತ್ತು ಗಿಲ್ಲಿಯವ್ರ ನಡುವೆ. ಬೇಡದೇ ಇರ್ತಕ್ಕಂಥ ಜಗಳದಲ್ಲಿ ಭಾಗಿಯಾದರು ರಿಷಿಕಾ ಗೌಡ ಅವರು. ಪಾಪ ಅವ್ರ ಪಾಡಿಗೆ ಅವರು ಏನೋ ಮಾತಾಡ್ತಾ ಇದ್ದಾರೆ. ಚಂದ್ರಪ್ರಭಾ ಅವರು, ಗಿಲ್ಲಿ ಅವರು, ಕಾವ್ಯ ಅವರು ಏನೋ ಮಾತಾಡ್ತಾ ಇದ್ದಾರೆ. ಕ್ಯೂಟ್ ಆಗಿ ಕೇಳೋಕ್ಕೆ ಚಂದ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ತಾ ಇದ್ದೀವಿ. ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ, ಒಂದ್ಸತಿ ಕಾವ್ಯ ಅವ್ರು ಜಗಳ ಮಾಡ್ಕೊಂಡಪ್ಪ ಅಂತಂದರೆ ಮಾತಾಡೋಂಗಿಲ್ಲ ಅವರು. ಇವರು ಒಂಥರ ಸ್ಟೇಟ್ ಫಾರ್ವರ್ಡ್ ಇದ್ದಂಗೆ, ಮಾತಾಡಿದ್ರೆ ಮಾತಾಡ್ಬಿಡ್ತಾರೆ, ಮಾತಾಡೋಂಗಿಲ್ಲ ಅಂದ್ರೆ ಮಾತಾಡೋಂಗಿಲ್ಲ. ಇದಕ್ಕೆ ಪ್ರತ್ಯುತ್ತರವಾಗಿ ರಿಷಿಕಾ ಗೌಡ ಅವರು, ನೀವೇನು ಕಾವ್ಯಕ್ಕೆ ಬಕೆಟ್ ಇಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ಏನೋ ಒಂದು ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಆಗಬೇಕು ರಿಷಿಕಾ ಗೌಡ ಅವರಿಗೆ, ಇವ್ರ ವಿಚಾರವಾಗಿ ಏನಾದ್ರು ಮಾತಾಡ್ತಾ ಇದ್ದಾರಾ? ಇಲ್ಲ, ಬೇಕಿತ್ತ ಇವರಿಗೆ? ಪ್ರತಿ ಸತಿ 50 ಸತಿ ಬರೀ ಕಾವ್ಯ ಅಂತಿರಲ್ಲ, ಬಕೆಟ್ ಇಡ್ತಾ ಇದ್ದೀರಾ ನೀವು ಅಂತೇಳಿ ಗಿಲ್ಲಿ ಅವ್ರಿಗೆ ಕೇಳ್ತಾರೆ. ಎಂದೂ ಜಗಳ ಮಾಡಿರ್ತಕ್ಕಂಥ ವ್ಯಕ್ತಿ ಗಿಲ್ಲಿ ಇವ್ರ ಹತ್ರ ಜಗಳ ಮಾಡ್ತಾ ಇದ್ದಾನೆ. ನೀವು ಎಲ್ಲರ ಹತ್ರ ಹೋಗಿ ಚಮಕ್ ಕೊಡ್ತೀಯಲ್ಲ, ಇದು ಬಕೆಟ್ ಅಲ್ವಾ ಅಂತ ನಾವು ಏಕ್ದಮ್ ರೈಸ್ ಆಗಿಬಿಟ್ರು ರಿಷಿಕಾ ಗೌಡ ಅವರು. ಹೇಳ್ದಂಗೆಲ್ಲ ನಾನು ಅನ್ಸ್ಕೊಳಂಗಿಲ್ಲ, ಕಾವ್ಯ ಬರೀ 50 ಸತಿ ಬರೀ ಇದೇ ಆಗೋಯ್ತು. ಅವಳೆಲ್ಲ ಪ್ರೀ ಪ್ರಾಡಕ್ಟ್, ನೀನ್ ದೊಡ್ಡ ಪ್ರೀ ಪ್ರಾಡಕ್ಟ್. ಗಿಲ್ಲಿಗೂ ಈಕಿಗೂ ನಡೆಯಕೈತಿ ಜಗಳ, ಕಾವ್ಯ ಹಾಕಿ ಅಂತ. ಇವ್ರು ಸುಮ್ಮನೆ ಬಿಡ್ತಾನ ಗಿಲ್ಲಿ, ಮೊದ್ಲೇ ಕೌಂಟರ್ ಮ್ಯಾನ್, ದೊಡ್ಡ ಬಕೆಟ್, ನೀನ್ ಡ್ರಮ್ಮು, ಹಂಗೆ ಹಿಂಗೆ ಅಂತೇಳಿ ಸರಿಯಾಗಿ ಹೋಗೋದಾಗ್ಬಿಟ್ಟ. ಈ ಅಮ್ಮಂಗೆ ಏನಾಗಿದೆ ಗುರು, ಬಂದಾಗ್ಲಿಂದ ಬರೀ ಕಿರ್ಚೋದೇ ಆಗೋಯ್ತು. ಒಂದು ನೆಟ್ ಗೇಮ್ ಆಡಕ್ಕೆ ಬಂದಿಲ್ಲ, ಒಬ್ರ ಹತ್ರ ಕುಂತ್ಕೊಂಡು ಮುಕ್ತವಾಗಿ ತಮ್ಮ ಸಮಾಚಾರಗಳನ್ನು ಹೇಳ್ತಾ ಇಲ್ಲ. ಬಂದಾಗೆಲ್ಲ ಪರವಾಗಿಲ್ಲ, ಒಂದಿಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಒಂದಿಷ್ಟು ಕೊಡ್ಬೇಕಾದವರಿಗೆ ಸಜೆಷನ್ ಕೊಡ್ತಾ ಇದ್ರು. ಬಟ್ ಇವಾಗ ಬೇರೆಯವ್ರ ಜೊತೆ ಸೇರ್ಕೊಂಡು ನಮ್ಮ ಆಟನ ತಾವು ಕಳ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಬಕೆಟ್, ಬೋಸಿ, ಚಂಬು ಎಲ್ಲ ನನ್ನ ಹತ್ರ ನಡೆಯಲ್ಲ. ಅವು ಯಾರ ಹತ್ರನೂ ನಡೆಯ, ನಾವೇ ಎತ್ಕೊಂಡು ಹೋಗ್ಬೇಕು. ಬಕೆಟ್ ಅವನಿಗೆ ಹೇಳೋ, ನನ್ನ ಹತ್ರ ನೆಟ್ಗೆ ಮಾತಾಡಕ್ಕೆ ಹೇಳೋ. ಸ್ವಲ್ಪ ನೆಟ್ಟಿಗೆ ಮಾತಾಡೋ, ನೆಟ್ ಖಾಲಿ ಆಗಿದೆ ಕಣ. ಕಬಡ್ಡಿ ಗೇಮ್ ಆರಂಭವಾಗುತ್ತೆ. ಇಬ್ಬರು ಗರ್ಲ್ಸ್ ಆಡಿದರೆ ಇಬ್ಬರು ಬಾಯ್ಸ್ ಆಡಬೇಕಾಗುತ್ತೆ. 2 ಹಂತದಲ್ಲಿ ಈ ಒಂದು ಗೇಮ್ ಆರಂಭವಾಗುತ್ತೆ. ಯಾರ ಕಡೆ ಪಾಯಿಂಟ್ಸ್ ಜಾಸ್ತಿ ಇರ್ತವೆ ಅವರು ಗೆಲ್ತಾರೆ. ಬಾಯ್ಸ್ ತಂಡದ ಪರವಾಗಿ ಆಡ್ತಾರೆ. ಗಿಲ್ಲಿ ಅವರು ಅಷ್ಟೇನು ಪರ್ಫಾರ್ಮೆನ್ಸ್ ತೋರಿಸೋದಿಲ್ಲ ಈ ಒಂದು ಗೇಮ್ ಅಲ್ಲಿ. ಸೊ 2ನೇ ಒಂದು ಗೇಮ್ ಆರಂಭವಾಗುತ್ತೆ. ಇಲ್ಲಿ ರಕ್ಷಿತಾ ಮತ್ತು ಜಾನ್ವಿ ಅವರು ಇಬ್ಬರು ಕೂಡಿ ರಾಶಿಕನ ಲಾಕ್ ಮಾಡಿಬಿಡ್ತಾರೆ 2ನೇ ಒಂದು ಗೇಮ್ ಅಲ್ಲಿ. ಇದಾದ ನಂತರ ರಕ್ಷಿತಾ ಅವರು ರೈಡ್ಗೆ ಬರ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದಿಷ್ಟು ಮ್ಯಾಟರ್ಗಳು ಪ್ರಸಾರ ಆಗಂಗಿಲ್ಲ. ನಮಗೆ ಗೊತ್ತಾಗ್ತೈತೆ ಅಲ್ಲಿ ನಡೀತಕ್ಕಂಥ ವಾದ ವಿವಾದಗಳು ಮತ್ತು ಸನ್ನಿವೇಶಗಳು ನೋಡಿನಪ್ಪ ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು, ಹಿಂಗೆ ಆಗಿರ್ಬೋದು ಅಂತೇಳಿ. ರೈಡಿಂಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ರಕ್ಷಿತಾ ಅವರು ಬರ್ತಾರಲ್ಲ, ಬಂದಿರತಕ್ಕಂಥ ಸಂದರ್ಭದಲ್ಲಿ ಸ್ಪಂದನ ಮತ್ತು ರಾಸಿಕಾ ಅವರು ಇರ್ತಾರೆ. ರೈಡರ್ ಬಂದಿರತಕ್ಕಂಥವ್ರನ್ನ ಅವ್ರನ್ನ ಹಿಡಿಬೇಕಾಗಿರ್ತೈತಿ. ಸೊ ಇಂಥ ಸಂದರ್ಭದಲ್ಲಿ ಅವ್ರ ನಾಣ್ಯಗಳನ್ನ ಕಿತ್ಕೊಂಡು ಓಡ್ತಿರ್ಬೇಕಂತಪ್ಪ ಅಂದರೆ ಲಾಕ್ ಆಗಿಬಿಡ್ತಾರೆ ರಕ್ಷಿತಾ ಅವರು. ಅಚಾನಕ್ಕಾಗಿ ಅವ್ರದ್ದೊಂದು ಟಿ ಶರ್ಟ್ ಏನಿದೆ ಅದು ಸ್ವಲ್ಪ ಬಟ್ಟೆ ಮೇಲೆ ಹೋಗೋದು, ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರು ಬಿಂಬಿತವಾಗುತ್ತೆ. ಈ ಒಂದು ಸನ್ನಿವೇಶ ನೋಡಿಕೊಂಡು ರಘು ಅವರು ಸ್ಟಾಪ್ ಮಾಡಿ, ಇದನ್ನ ಬಿಟ್ಬಿಡಿ ಸಾಕಲಿ, ಮತ್ತೆ ಒಳ್ಳೆ ಆಡ್ತೀನಿ. ಸೊ ಇವ್ರು ಬಿಡ್ತಾನೆ ಇಲ್ಲ. ಇವ್ರು ಆಡೋರಿಗೆ ಗೊತ್ತಿಲ್ಲ ಅದು ಮ್ಯಾಟ್ರ್ ಏನಿದೆ ಅಂತೇಳಿ, ಯಾರಿಗೂ ಗೊತ್ತಿಲ್ಲ. ಇದು ಸ್ಪಂದನಗೂ ಗೊತ್ತಿಲ್ಲ, ರಾಸಿಕಾಗೂ ಗೊತ್ತಿಲ್ಲ, ಹಾಗೆ ರಕ್ಷಿತಾಗೂ ಗೊತ್ತಿಲ್ಲ. ಸ್ಪರ್ಧಿಗಳು ಹೊರಗಡೆ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಸೆನ್ಸಿಟಿವ್ ಒಂದು ಮ್ಯಾಟ್ರ್ ಗೊತ್ತಾಗ್ತಾ ಇದೆ, ಬಟ್ಟೆ ಮೇಲೆ ಬರ್ತಾ ಇದೆ ಅನ್ನೋ ಒಂದು ವಿಚಾರ. ಈ ಒಂದು ವಿಷಯನ ಅಬ್ಸರ್ವ್ ಮಾಡಿಬಿಟ್ಟು ರಘು ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳಿದರು. ಸೊ ಇವ್ರು ಕೌಂಟ್ ಮಾಡೋಂಗಿಲ್ಲ ಟೈಮ್ನ. ಸೊ ಹಂಗೆ ಆಟ ರದ್ದಾಗುತ್ತೆ. ಸೊ ಈ ಒಂದು ವಿಚಾರವಾಗಿ ರಕ್ಷಿತಾ ಪರವಾಗಿ ಗಿಲ್ಲಿಯವರು ಸ್ಟ್ಯಾಂಡ್ ತಗೋತಾರೆ. ಒಂದು ಹುಡುಗಿಯಾಗಿ ಈ ರೀತಿ ಮಾಡ್ತಿರಲ್ಲ, ಅರ್ಥ ಮಾಡ್ಕೋಬೇಕು. ಒಂದು ಹುಡುಗಿಯಾಗಿ ಉಸಿರುಗಡ್ತಾ ಇದೆ, ಸ್ವಲ್ಪ ಏನೋ ಸೆನ್ಸಿಟಿವ್ ಮ್ಯಾಟ್ರ್ ಅಲ್ಲಿ ಕ್ಯಾಪ್ಟನ್ ಹೇಳ್ತಾ ಇದ್ದಾರೆ ಅಂದಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡು ನೀವು ಬಿಡಬೇಕಾಗತ್ತೆ. ಹುಡುಗಿರೇ ಅಲ್ಲ, ನೀವು ಹುಡುಗಿರಾಗಿದ್ನಪ್ಪ ಅಂದ್ರೆ ಈ ರೀತಿ ನೀವು ಬಿಹೇವ್ ಮಾಡ್ತಾ ಇದ್ದಿಲ್ಲ ಅಂತೇಳಿ ಗಿಲ್ಲಿಯವರು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾರೆ. ಏನಂದೆ ಅಂತೇಳಿ ಈ ಅಶ್ವಿನಿ ಗೌಡ ಅವರು ಸ್ಟ್ಯಾಂಡ್ ತಗೋತಾ ಇದ್ದಾರೆ. ತಗೋಬೇಕಾದ ಸ್ಟ್ಯಾಂಡಲ್ಲಿ ನೀವು ತಗೊಳಂಗಿಲ್ಲ. ಈ ಒಂದು ಸಿಲ್ಲಿ ಮ್ಯಾಟ್ರ್ ತಗೊಳ್ತಾ ಇದ್ದಾರೆ ಸ್ಟ್ಯಾಂಡ್. ಮೇಡಮ್ ಅವರೇ, ನೀವು ನಾನು ಹುಡುಗಿನ ಕಣೋ ಅಂತೇಳಿ ಈ ಅಮ್ಮ ರಾಸಿಕಾ ಅಷ್ಟೊತ್ತು ಸುಮ್ಮನೆ ಇದ್ದು ನಾನು ಹುಡುಗಿನ ಕಣೋ ಅಂತ ಹಿಂದಗಡೆ ಹೇಳ್ತಾಳೆ. ಆಮೇಲೆ
ಈ ವಿಚಾರವಾಗಿ ಹೆವಿ ಜಗಳ ಆಗುತ್ತೆ ರಾಸಿಕಾಗೂ ಮತ್ತು ಗಿಲ್ಲಿಗೂ. ಹೋಗತ್ತಾಗ ಅಂದ್ಬಿಡ್ತಾನೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ನೀನು ಬೇಡ ನಿಮ್ಮ ಟೀಮೂ ಬೇಡ ತಗ ಅಂತೇಳಿ. ಸೊ ಹೆಂಗ ಮಾಡ್ಕೊಂಡು ಕಳಿಸಿ ಈ ಒಂದು ಗೇಮ್ ಆರಂಭ ಮಾಡ್ತಾರೆ. ರಕ್ಷಿತಾ ಅವರು ಬಂದು ಈ ಒಂದು ಗೇಮಲ್ಲಿ ಗೆಲ್ತಾರೆ, ಆ ಒಂದು ಕಾಯಿನ ಎತ್ಕೊಂಡ್ಬಂದ್ಬಿಡ್ತಾರೆ. ಸೊ ಮ್ಯಾಚ್ ಟೈ ಆಗುತ್ತೆ. ಮ್ಯಾಚ್ ಟೈ ಆದ ನಂತರ ಮತ್ತೆ ಒಳ್ಳೆ ಟೈ ಬ್ರೇಕರ್ ಗೇಮ್ ಅಂತ ಹೇಳಿ ಆಡ್ಸೋಕೆ ಪ್ರಯತ್ನ ಪಡ್ತಾರೆ. ಸೊ ಈ ಒಂದು ಗೇಮಲ್ಲಿ ಧನುಷ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿ ಒಂದು ಕಾಯಿನ ತಗೊಂಬಂದ್ರು ಅಂತ ಹೇಳಿ ಈಸಿಯಾಗಿ ಬಿಟ್ಕೊಟ್ರು ಅಂತ ಅನ್ಸುತ್ತೆ ಗೇಮ್ನ. ಕೆಂಪು ತಂಡದವರು ತುಂಬಾ ಚೆನ್ನಾಗಿ ಆಟ ಆಡಿದರು, ಬಟ್ ಅವ್ರಿಗೆ ಗೆಲುವು ಸಿಗಲೇ ಇಲ್ಲ. ಆ ಒಂದು ಸೋಲ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಳಿಸಿ ಮುಂದೆ ಹೇಗೆ ಗೆಲ್ಲಬೇಕು ಅನ್ನೋ ಒಂದು ಗುರಿದ ಕಡೆ ಗಮನ ಕೊಟ್ಟರೆ ಹೊರತು ಫೇವರಿಸಮ್ ಮಾಡಿದ್ರಿ ಹಂಗೆ ಹಿಂಗೆ ಅಂತೇಳಿ ಇವ್ರು ದಂಗೆ ಹೇಳಿಲ್ಲ. ಈ ವಿಚಾರವಾಗಿ ಆಟ ಆಡೋಕ್ಕೆ ಮುಂಚೆನೇ ದಂಗೆ ಇದ್ದಿದ್ದು ಫೇವರಿಸಮ್ ಮಾಡಿದ್ರಿ ಅಂತೇಳಿ ರಾಸಿಕಾ ಮತ್ತು ರಿಷಿಕಾ ಗೌಡ ಅವರು. ಇವರ ಮನಸ್ಥಿತಿ ನೋಡಿ ಹೆಂಗಿದೆ. ಆಟ ಆಡೋಕ್ಕೆ ಮುಂಚೆನೇ ತೀರ್ಮಾನ ಮಾಡಿಬಿಡ್ತಾರೆ ಇವರು, ಫೇವರಿಸಮ್ ಮಾಡಿದ್ರಿ ನೀವು ಅಂತೇಳಿ. ಸೊ ಇದಾದ ನಂತರ ಗೆದ್ದ ತಂಡದ ವತಿಯಿಂದ ಯಾರನ್ನಾದರೂ ಒಬ್ಬರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಅಂತೇಳಿ ಕನ್ಸಿಡರ್ ಮಾಡಬೇಕು ಒಮ್ಮತದಿಂದ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ ತಂಡದವರು. ಅಸಲಿ ಮುಖವಾಡಗಳು ಇಲ್ಲಿ ಕಳ್ಸ್ಕೊಂಡು ಅಂತ ಹೇಳ್ಬೋದು. ಎಲ್ಲರೂ ಸೇರಿಕೊಂಡು ಟೀಮ್ ಹೇಳ್ತಾರೆ ರಾಸಿಕಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿ ಅಂತೇಳಿ. ಬಟ್ ಸ್ಪಂದನ ಹಾಗೂ ಗಿಲ್ಲಿಯವರು ನಾವು ಮಾತ್ರ ಬಿಟ್ಕೊಡಂಗಿಲ್ಲ, ನೀವು ಏನೇ ಮಾಡ್ಕೊಳ್ಳಿ, ತಲೆ ಮೇಲೆ ತಲೆ ಹೋಗಲಿ, ನಾವು ಮಾತ್ರ ಬಿಟ್ಕೊಡಂಗಿಲ್ಲ ಅಂತೇಳಿ ಕೊನೆವರೆಗೂ ಹೋರಾಡಿದರು ಇಬ್ಬರು ಸೇರಿಕೊಂಡು. ಬಹುಶಃ ರಾಸಿಕಾ ಅವರು ಗಿಲ್ಲಿಯವ್ರ ಜೊತೆ ಜಗಳ ಮಾಡ್ಕೊಂಡಿಲ್ಲ ಅಂತಂದಿದ್ನಪ್ಪ ಅಂತಂದರೆ ಬಹುಶಃ ಅವ್ರು ಏನಾದರೂ ಓಟ್ನ ಕನ್ಸಿಡರ್ ಮಾಡಿರ್ಬೋದಿತ್ತು. ಬಟ್ ಜಿದ್ದಿಗೆ ಬಿದ್ದರು ನೋಡಿ ರಾಶಿಕಾ ಅವರು, ಸೋಲ್ನ ಒಪ್ಕೊಳ್ಳೋಕ್ಕೆ ತಯಾರಿದ್ದಿಲ್ಲ ಅವರು. ಇವ್ರು ಏನು ಟಾಸ್ಕ್ ಮಾಡಿದ್ದಾರೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಡೋಕ್ಕೆ ಪ್ರಯತ್ನ ಪಟ್ಟರು ಅಂತ. ಆ್ಯಕ್ಚುಲಿ ಟಾಸ್ಕ್ ಆಡಿದ್ದು ಸ್ಪಂದನ ಅವರು ಮತ್ತು ಧನುಷ್ ಅವರು. ಇಲ್ಲಿ ಸುಮ್ಮನೆ ಹೋಗಿ ಕಿರ್ಚಾಡಿ ಅರ್ಚಾಡಿ ಇದ್ದು ಬದ್ದವ್ರನ್ನ ಬೈದು ಕಾಸಿ ಅದೇನೋ ಅಂತಾರಲ್ಲ, ಕಟಿಗೆ ಕಡಿ ತಿಮ್ಮ ಕೈ ನೋದೋ ಎಮ್ಮ, ನೀರು ತಂಬ ತಿಮ್ಮ ಬಾಯಕ್ಕೆ ಬಿದ್ದೇನಮ್ಮ, ಉಣುಬ ತಿಮ್ಮ ಶಬ್ಬಾಷ್ ನಾಯಮ್ಮ ಅಂತೇಳಿ. ಸೊ ಆ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಇವರೆಲ್ಲರೂ. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನೋಂಗೆ. ಅಡುಗೆ ಮಾಡೋಕ್ಕೆ ಕರಿಬೇಡ್ರಿ, ಊಟಕ್ಕೆ ಮಾತ್ರ ಕರೀರಿ. ಪಾತ್ರೆ ಅವೆಲ್ಲ ತೊಳೆಯೋಕೆ ನಮ್ಗೆ ಇಷ್ಟ ಇಲ್ಲ, ನಾವು ಅಡುಗೆ ಮಾಡೋಕ್ಕೇನು ಬಂದಿಲ್ಲ, ನಾವು ಸುಮ್ಮನೆ ಬೇಗ ಬಂದ್ವಿ ಪಿಕ್ನಿಕ್ಕಿಗೆ ಅಂತೇಳಿ ಒಂದು ಮನೋದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲರೂ ಸೇರಿಕೊಂಡು. ಗಿಲ್ಲಿಯವರು ತಮ್ಮ ಒಂದು ಮತನ ಬೇರೆಯವರಿಗೆ ಬಿಟ್ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಇವರು ಬೇರೆಯವ್ರನ್ನ ಕನ್ಸಿಡರ್ ಮಾಡ್ಬೋದಾಗಿತ್ತು, ಸ್ಪಂದನ ಅವ್ರು ಕನ್ಸಿಡರ್ ಮಾಡ್ಬೋದಾಗಿತ್ತು, ರಿಷಿಕಾ ಅವ್ರನ್ನ ಕನ್ಸಿಡರ್ ಮಾಡಬೇಕಾಗಿತ್ತು, ಸುಧೀರ್ ಅವರಿದ್ದರು, ಮಾಳವ್ರನ್ನ ಕನ್ಸಿಡರ್ ಮಾಡ್ಬೋದಾಗಿತ್ತು. ಈ ಅಪ್ಪಂತಂತೂ ಕೇಳ್ಬಿಡಿ, ಅದು ಮಾತಾಡೋಕೆ ಅದು ಯಾಕೈತು ಬಿಗ್ ಬಾಸ್ನಾಗ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ತನ್ನ ಪರವಾಗಿ ಆದರೂ ಸ್ಟ್ಯಾಂಡ್ ತೊಗೊತೈತೆ, ಅದೂ ಇಲ್ಲ. ಒಟ್ಟಾರೆಯಾಗಿ ಬೇಸತ್ತು ಬಿಗ್ ಬಾಸ್ನವರು ನೀವು ಡಿಸಿಷನ್ ತಗೊಳಂಗಿಲ್ಲ ಅಂತ ಗೊತ್ತಾಯ್ತು ನನಗೆ. ಅದಕ್ಕೋಸ್ಕರ ನಾನು ಈ ಒಂದು ಗೇಮ್ನ ಅಂದರೆ ಈ ಡಿಸಿಷನ್ನ ಈ ಒಂದು ಅವಕಾಶವನ್ನು ನಾನು ಹಿಂಪಡಿಕೊಳ್ತೀನಿ ಅಂತ ಹೇಳ್ತಾರೆ. ಯಾರಿಗೆ ಸಂತೋಷ ಆಯಿತು ಬಿಡ್ತಾ ಗೊತ್ತಿಲ್ಲ, ನನಗಂತೂ ತುಂಬಾ ಖುಷಿ ಆಯಿತು. ಗಿಲ್ಲಿಯವ್ರು ಮಾಡಿದ್ದು ತಪ್ಪಾ ಅಂತ ಅನ್ನೋದು ವಿಚಾರಕ್ಕೆ ಬರೋದಾದರೆ 50% ತಪ್ಪು ಇದೆ, 50% ರೈಟೂ ಇದೆ. ಜಿದ್ದಿ ಬಂದಪ್ಪ ಅಂತಂದರೆ ರೈಟು. ಮಾನವೀಯತೆಯ ದೃಷ್ಟಿ ನೋಡೋಕೆ ಏನಪ್ಪ ಅಂದರೆ ತಪ್ಪಾಗುತ್ತೆ. ನನ್ನ ಪರವಾಗಿ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅನ್ನೋ ವಿಚಾರಕ್ಕೆ ಬರೋದಾದರೆ ಆಲ್ ಈಸ್ ವೆಲ್. ರಕ್ಷಿತಾ ಅವರ ವಿಚಾರವಾಗಿ ನಾವು ಅವ್ರನ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ವಿ ಅಂತೇಳಿ ರಾಸಿಕಾ ತಿಳಿಸ್ತಾರೆ. ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳು ಗೊತ್ತಿಲ್ಲ, ಬಟ್ ಇದು ಸೆನ್ಸಿಟಿವ್ ಮ್ಯಾಟ್ರ್ ಆಗಿರೋದ್ರಿಂದ ಈ ಒಂದು ವಿಷಯನ ಇಲ್ಲಿಗೆ ಸ್ಟಾಪ್ ಮಾಡೋದೇ ಬೆಟರ್ ಆಗಿರ್ತೈತಿ. ಸೊ ಹಾಗಾಗಿ ಇದಾಗಿತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.